ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವ್ಲಾಗನ್ನು ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಎಲ್ಲರೂ ನನಗೆ ವಿಶ್ ಮಾಡಿದ್ದೀರಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು. ನಾನು ಕೂಡ ಆಲ್ರೆಡಿ ವಿಶ್ ಮಾಡಿದ್ದೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾರ್ವಿಯ ರಿಸಲ್ಟ್ ಇತ್ತು, ಹಾಗೆ ರಿಸಲ್ಟನ್ನು ನೋಡಿಕೊಂಡು ಸಮ್ಮರ್ ಕ್ಯಾಂಪ್ಗೂ ಅಡ್ಮಿಷನ್ ಮಾಡೋದಿತ್ತು. ಮುಗಿಸ್ಕೊಂಡು ಅದನ್ನು ಹಾಗೆ ಆನ್ ದ ವೇ ಅವಳಿಗೆ ತುಂಬ ಫೇವ್ರೇಟ್ ಆಗಿರೋವಂಥ ಫ್ರೂಟ್ ಅಂದರೆ ವಾಟರ್ ಮೆಲನ್ ಇದ್ದರೆ ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡದೆ ಹಾಗೆ ಇರ್ತಾಳೆ. ವಾಟರ್ ಮೆಲನಲ್ಲೇ ಜೀವನ ಮಾಡಿಬಿಡ್ತಾಳೆ. ಹಾಗಾಗಿ ವಾಟರ್ ಮೆಲನನ್ನು ಕೊಡಿಸ್ದೆ. ತುಂಬ ಇಷ್ಟಪಟ್ಟಳು. ಎಷ್ಟೊಂದು ಸತಿ ಹೇಳಿದ್ರೂ ಅದು ಎಕ್ಸೆಸ್ ಆಫ್ ಹೀಟ್ ಅಂದರೆ ವಾಟರ್ ಕಂಟೆಂಟ್ ತುಂಬ ಇದ್ರೂ ಸಮ್ಟೈಮ್ಸ್ ಅದು ಹೀಟು ಜಾಸ್ತಿ ಎತ್ತಾಕ್ಬಿಡುತ್ತೆ. ಬೇಡ ಅಂತ ಹೇಳಿದ್ರೂ ಅವಳು ಕೇಳೋದಿಲ್ಲ. ಅವಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ. ಈ ಒಂದು ಫ್ರೂಟ್ ಆದರೂ ತೊಗೊತಾಳಲ್ಲ ಅಂದ್ಬಿಟ್ಟು ಕೊಡಿಸ್ತೀನಿ. ತುಂಬ ಎಂಜಾಯ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ತಿಂದ್ಕೊಂಡು ನಾನು ಸಹ ಇಬ್ಬರು ಶೇರ್ ಮಾಡಿ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬಂದಮೇಲೆ ಅಂತಲೂ ರೆಸ್ಟ್ ಅಂತಲೇ ಇಲ್ಲ, ಯಾಕಂತಂದರೆ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕ್ಲೀನಿಂಗು ಮತ್ತು ಏನು ಅಂತಂದರೆ ಕಿಚನ್ ಮೇಕ್ ಓವರ್ ಮಾಡೋದು. ಎಲ್ಲರಿಗೂ ನೋಡೋಕ್ಕೆ ಸುಂದರವಾಗಿ ಕಾಣಿಸುತ್ತೆ, ಬಟ್ ಅಲ್ಲಿ ಅಡುಗೆ ಮನೆಯಲ್ಲಿ ಇಟ್ಟಿರುವಂತಹ ಪ್ರತಿಯೊಂದು ಪ್ರಾಡಕ್ಟೂ ಅದರ ಮೇಲೆ ಜಿಡ್ಡೆಲ್ಲ ಆದಾಗ ಅದನ್ನು ವಾಶ್ ಮಾಡೋದಿದೆಯಲ್ಲ, ಅದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಶೆಲ್ಫಿಗೆ ಗ್ರೀನ್ ಮ್ಯಾಟ್ ಹಾಕಿದ್ದೆ ಅಲ್ವಾ, ಅದು ಏನು ಅಂತಂದರೆ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದು ಗಲೀಜಾಗೋದು ಅಷ್ಟು ಸುಲಭವಾಗಿ ಏನು ಗೊತ್ತಾಗೋದಿಲ್ಲ ನಮಗೆ. ಅದನ್ನು ಹೊರಗಡೆ ತೊಗೊಂಬಂದು ಕ್ಲೀನ್ ಮಾಡ್ತಿದ್ದರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಜಿಡ್ಡಾಗಿದೆ. ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಬಟ್ ಸಮ್ಟೈಮ್ಸ್ ನಾವು ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕ್ತಾ ಇರ್ತೀವಿ, ಜಿಡ್ಡೆಲ್ಲ ಕುತ್ಕೊಂಡು ಅದು ಗಲೀಜಾಗಿರುತ್ತೆ. ಅದು ವಾಶ್ ಮಾಡಿದ್ದಾದಮೇಲೆ ನಿಜವಾಗ್ಲೂ ಎಷ್ಟು ಶೈನಿಯಾಗಿತ್ತು ಅಂತಂದರೆ ನಮ್ಮ ಅತ್ತೆ ಹೇಳ್ತಾಯಿದ್ರು, ತುಂಬ ಪಳ ಪಳ ಅಂತ ಹೊಳಿತಾ ಇದೆ ಅಂತ ಹೇಳಿದ್ರು. ಹಾಗೆ ಗ್ರೀನ್ ಮ್ಯಾಟನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಣಗೋದಕ್ಕೆ ಹಾಕಿದ್ದೆ. ನಾನು ಈ ಗ್ರೀನ್ ಮ್ಯಾಟನ್ನು ವಾಶ್ ಮಾಡೋದಕ್ಕೆ ಶಾಂಪೂ ಮತ್ತು ಸೋಪು, ಮಾಮೂಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸೋಪನ್ನು ಬಳಸಿದ್ದೆ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಯಾವುದೇ ರೀತಿ ಜಿಡ್ಡು ಅದೆಲ್ಲ ಉಳ್ಕೊಳ್ಳದೆ ನೀಟಾಗಿ ಕ್ಲೀನಾಗಿ ಹೊರಟೋಯ್ತು. ಶೈನಿಯಾಗೂ ಇತ್ತು ಮ್ಯಾಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಈಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಮಕ್ಕಳನ್ನು ಸುಧಾರಿಸೋದೇ ಒಂದು ಅಮ್ಮಂದ್ರಿಗೆ ಮತ್ತು ಹೋಲ್ ಫ್ಯಾಮಿಲಿಗೆ ಒಂದು ಟಾಸ್ಕ್ ಆಗಿರ್ಬೋದು. ಬಟ್ ಇದರಲ್ಲಿ ನಮ್ಮ ಮನೇಲಿ ಏನು ಅಂತಂದರೆ ಕೆಲವು ಮಕ್ಕಳಂತಂದರೂ ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ಮೊಬೈಲ್ ಕೊಟ್ರೇ ಅವರು ಸುಮ್ಮನೆ ಇರೋದು, ಮತ್ತು ಏನೊಂದಕ್ಕೂ ಏನಾದರೂ ಆಟ ಆಡಿ, ಏನಾದರೂ ಹೋಮ್ವರ್ಕ್ ಬರೀರಿ, ಇಲ್ಲ ಆ ಥರ ಎಲ್ಲ ಹೇಳಿದ್ರೂ ಏನೂ ಕೇಳೋದಿಲ್ಲ. ಎಲ್ಲದಕ್ಕೂ ಮೊಬೈಲ್ ಅಂತ ಕೇಳ್ತಾರೆ. ಬಟ್ ಚಾರ್ವಿ ಮೊಬೈಲ್ ಅಷ್ಟು ಅಡಿಕ್ಟ್ ಆಗಿಲ್ಲ. ಈ ರೀತಿ ಒಂದಷ್ಟು ಆಟಗಳಿದ್ದಾವೆ, ಅವಳು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾಳೆ. ಹಾಗಾಗಿ ಮೊಬೈಲನ್ನು ಅಷ್ಟಾಗಿ ಕೇಳೋದಿಲ್ಲ. ನೀವು ಮಕ್ಕಳನ್ನು ಯಾವ ರೀತಿ ಮೊಬೈಲಿಂದ ಅವಾಯ್ಡ್ ಮಾಡಬೇಕು ಅಂತೇಳಿ ನಿಮಗೇನಾದರೂ ಟಿಪ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಾನು ಒಂದು ವಿಡಿಯೋದಲ್ಲಿ ಮಕ್ಕಳನ್ನು ಮೊಬೈಲಿಂದ ಯಾವ ರೀತಿ ದೂರ ಇಡೋದು, ಅವ್ರಿಗೋಸ್ಕರ ಯಾವ್ಯಾವ ರೀತಿ ಅಂದರೆ ಆಲ್ಟರ್ನೇಟಿವ್ ಆಗಿ ಅವ್ರಿಗೇನಾದರೂ ಒಂದು ಆ್ಯಕ್ಟಿವಿಟಿ ಅನ್ನೋದು ಬೇಕಲ್ವಾ, ಅದನ್ನು ನಾನು ಯಾವ ರೀತಿ ಅದನ್ನು ನನ್ನ ಚಾರ್ವಿಗೂ ಅಂದರೆ ಇನ್ವಾಲ್ವ್ ಆಗೋ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಟಿಪ್ಸನ್ನು ಕೊಡ್ತೀನಿ, ತಪ್ಪದೇ ಕಮೆಂಟ್ ಮಾಡಿ. ಓಕೆ, ಈಗ ಅಡುಗೆ ಮನೆನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಿಚನ್ ಮೇಕ್ ಓವರ್ ಮಾಡಿದಾದ್ಮೇಲೆ ಅಡುಗೆ ಮನೆ ಎಷ್ಟು ಅಂದವಾಗಿ ಕಾಣಿಸುತ್ತೋ ಅದನ್ನು ಕ್ಲೀನ್ ಮಾಡೋವಾಗ ಅಷ್ಟೇ ತಲೆ ಬಿಸಿ ಆಗುತ್ತೆ.
ಪ್ರತಿಯೊಂದು ಪ್ರಾಡಕ್ಟ್ ಇರುತ್ತಲ್ವ, ಅದ್ರ ಮೇಲೆ ಜಿಡ್ಡೆಲ್ಲ ಕೂತಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇರುತ್ತಲ್ವ. ಅಮ್ಮ ಅಂದರೆ ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇದ್ರು, ನೋಡು ಇದನ್ನೆಲ್ಲ ಅಡುಗೆ ಮನೇಲಿ ಇಡ್ತೀಯ ನೀನು, ಎಷ್ಟೊಂದು ಕ್ಲೀನಿಂಗ್ ಕೆಲಸ ನಿನಗೆ, ಈ ಕಡೆ ಕ್ಲೀನಿಂಗ್ ಅಂತ ಮಾಡ್ಕೊತೀಯ, ಅಡುಗೆ ಮನೆಯೆಲ್ಲ ಅಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಮ್ಮ ಮುಂಚೆ ಏನು ಸುಮ್ಮನೆ ಅಡುಗೆ ಮಾಡೋ ಅಂಥ ಪಾತ್ರೆಗಳು ಆ ಥರ ಸಿಂಪಲ್ಲಾಗೆಲ್ಲ ಇಟ್ಕೊಂಡಿದ್ರು. ಬಟ್ ನಾನೇ ಅದು ಬೇಕು ಇದು ಬೇಕು ಅಂತೆಲ್ಲ ನಾನು ಅಡುಗೆ ಮನೇಲಿ ಜೋಡಿಸ್ಕೊಳ್ಳೋದು. ಅದಕ್ಕೆ ನಾನು ಹೇಳೋದು, ನೋಡಿ ಈ ರೀತಿ ಎಲ್ಲ ಜಿಡ್ಡಾಗುತ್ತೆ, ತೊಳೆದೇ ಇಡೋಕ್ಕಾಗಲ್ಲ, ಸುಮ್ಮನೆ ಇರೋಂಗಿಲ್ಲ, ಹಂಗಾಗ್ಬಿಡುತ್ತೆ ಅಂತ ಎಲ್ಲ ಹೇಳಿದ್ರು. ಬಟ್ ಏನು ಮಾಡೋದು, ನಾವು ವಿಡಿಯೋ ಮಾಡೋವಾಗ ನಮ್ಮ ಕಿಚನ್ನು ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಳೇಬೇಕು. ನೀವು ನೋಡ್ತಾ ಇದ್ದೀರ ಚಾರ್ವಿಗೆ ಕಂಪ್ನಿ ಕೊಡೋದಕ್ಕೆ ನಮ್ಮ ಮನೆಯ ಪಕ್ಕ ಮಕ್ಕಳಿದ್ದಾವೆ, ಒಂದಿಬ್ಬರು ಮೂವರು. ಅವ್ರು ಬಂದು ಅವಳ ಜೊತೆ ಆಟ ಆಡ್ತಾರೆ. ಅವಳೇನು ನಿಜವಾಗ್ಲೂ ಯಾವತ್ತೂ ನಾನು ಸಿಂಗಲ್ಲು, ನನಗೆ ಏನು ಸಿಬ್ಲಿಂಗ್ ಇರಬೇಕಾಗಿತ್ತು ಅಂತ ಯಾವತ್ತೂ ಅವಳೇನು ಫೀಲ್ ಮಾಡ್ಕೊಳ್ಳಲ್ಲ, ತುಂಬ ಎಂಜಾಯ್ ಮಾಡ್ತಾಳೆ. ಪ್ಲಸ್ಸು ಅವಳಿಗೆ ಬೆಸ್ಟ್ ಸಿಬ್ಲಿಂಗು, ಬೆಸ್ಟ್ ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ಒಬ್ಬರೇ. ಅಂದರೆ ಅಜ್ಜಿ ತಾತನೇ ಅವಳಿಗೆ ಸಿಬ್ಲಿಂಗ್ ಥರನೇ ಅವಳ ಜೊತೆ ಇರ್ತಾರೆ. ಅವಳು ಚೆನ್ನಾಗಿ ತೀಟೆ ಮಾಡ್ತಾಳೆ. ನಮ್ಮ ಅತ್ತೆ ಮಾವನೂ ಅವಳ ಜೊತೆ ಚೆನ್ನಾಗಿ ಆಟ ಆಡ್ತಾರೆ. ಅವಳಿಗೇನು ನಾನು ಒಂಟಿ ಅನ್ನೋ ಫೀಲ್ ಅನ್ನೋದೇ ಬರಲ್ಲ, ಆ ರೀತಿ ಅವಳನ್ನು ನೋಡ್ಕೊತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಮತ್ತು ನಮ್ಮ ಮನೆಯವರು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಕಡಿಮೆ. ಅಜ್ಜಿ ತಾತ ಜೊತೆನೇ ಅವಳು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಹಾಗೆ ಅವ್ರ ಜೊತೆನೇ ಜಾಸ್ತಿ ಅವಳು ಓಪನ್ ಅಪ್ ಆಗಿ ಚೆನ್ನಾಗಿ ಆಟ ಆಡೋದು ಎಲ್ಲ ಮಾಡೋದು. ನನ್ನ ಹತ್ರ ಮತ್ತು ನಮ್ಮ ಮನೆಯವ್ರ ಹತ್ರ ತುಂಬ ಅವಳು ಮಿಂಗಲ್ ಆಗೋದಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ತುಂಬ ಜನ ನನಗೆ ಅಡ್ವೈಸ್ ಮಾಡೋದು, ಯಾಕೆ ಚಾರ್ವಿ ಒಬ್ಬಳೇ ಸಾಕಾ ಅಂತ ಕೇಳ್ತಾನೆ ಇರ್ತಾರೆ. ಹೌದು, ನಮಗೆ ಒಬ್ಬರೇ ಸಾಕು. ಅಂದರೆ ಎಷ್ಟು ಮಕ್ಕಳಿದ್ರೂ ಅಷ್ಟೇ, ಅಮ್ಮ ಅಪ್ಪ ಅನ್ನೋದಕ್ಕೆ ಒಂದು ಮಗು ದೇವ್ರು ಕೊಟ್ಟಿದ್ದಾರಲ್ಲ, ನನಗಷ್ಟೇ ಸಾಕು. ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಎಷ್ಟೋ ಜನ ತಾಯಂದರು, ಎಷ್ಟೋ ಜನ ಅಪ್ಪಂದರು ಅಮ್ಮಂದರು ಮಗು ಇಲ್ಲದೆ ಎಷ್ಟೋ ಸಫರ್ ಪಡ್ತಾ ಇದ್ದಾರೆ. ದೇವರು ಅವ್ರಿಗೊಂದು ಮಗುನ ಕೊಡಲಿ, ಹೆಣ್ಣಾಗಲಿ ಗಂಡಾಗಲಿ ತಾಯಿ ತಂದೆ ಅನ್ನೋ ಸ್ಥಾನ ತುಂಬಲಿ ಅಂತ, ಮಕ್ಕಳಿಲ್ಲದೆ ಇರೋರಿಗೆ ಭಗವಂತ ಮಕ್ಕಳನ್ನು ಕೊಡಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ಒಂದಿದ್ರೂ ಅಷ್ಟೇ, 10 ಮಕ್ಕಳಿದ್ರೂ ಅಷ್ಟೇ, ನಾವು ತಂದೆ ತಾಯಿನೇ. ನಾವು ಏನು ಅಂತಂದರೆ ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಎಷ್ಟು ಮಕ್ಕಳಿದ್ರೆ ಏನು ಸಾಕು, ಒಂದೇ. ಮಕ್ಕಳಿಲ್ಲದೆ ಇರೋರಿಗೆ ದೇವ್ರು ಮಕ್ಕಳ ಭಾಗ್ಯ ಕೊಡಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ಅಷ್ಟೇ. ಇದ್ರ ಬಗ್ಗೆ ನಾನು ತುಂಬ ಮಾತಾಡಬೇಕು, ತುಂಬ ನಾನು ಪ್ರತಿದಿನ ಫೇಸ್ ಮಾಡ್ತಾನೆ ಇರ್ತೀನಿ. ಯಾಕಂತಂದರೆ ಚಾರ್ವಿಕ ಒಬ್ಬಳೇ ಇರೋದರಿಂದ ಪ್ರತಿಯೊಬ್ಬರು ನನಗೆ ಅಡ್ವೈಸ್ ಮಾಡೋರೇ ಆಗೋಗ್ಬಿಟ್ಟಿದ್ದಾರೆ. ಏನಕ್ಕೆ ಈ ರೀತಿ ಅಂತ ನನಗಂತೂ ಗೊತ್ತಿಲ್ಲ. ಯಾರು ನಮಗೆ ಅಂದರೆ ಎಷ್ಟೇ ಒಂದು ಮಗು ಆದರೂ ಅಷ್ಟೇ, 10 ಮಕ್ಕಳಾದರೂ ಅಷ್ಟೇ, ತಂದೆ ತಾಯಿನೇ ಜವಾಬ್ದಾರಿ ತಗೊಳ್ಬೇಕು. ಪ್ಲಸ್ ತಂದೆ ತಾಯಿನೇ ಅದರ ಭಾರನ ಹೊರಬೇಕು. ಹೇಳೋರು ಯಾರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಭಾರನ ಕಡಿಮೆ ಮಾಡಲ್ಲ. ಪ್ಲಸ್ಸು ಹೇಳ್ದವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಇನ್ನೊಂದು ಮಗು ಮಾಡ್ಕೊಳ್ಳಿ, ಇನ್ನೂ 10 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ದವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಆದರೆ ಜವಾಬ್ದಾರಿ ಮಾತ್ರ ತಂದೆ ತಾಯಿ ಇದ್ರೆ ಮಾತ್ರ ಆಗಿರುತ್ತೆ. ಅವರನ್ನ ಒಂದು ಒಳ್ಳೆ ದಾರಿಗೆ ತಂದು ಅವರನ್ನು ಒಂದು ದಡಕ್ಕೆ ಸೇರಿಸೋ ಜವಾಬ್ದಾರಿ ಮಾತ್ರ ತಂದೆ ತಾಯಿಗೆ, ಅದು ಬೇರೆ ಯಾರಿಗೂ ಇರೋದಿಲ್ಲ. ನನಗೆ ಇದಂತೂ ಫೇಸ್ ಮಾಡಿ ನನಗೆ ತುಂಬ ಒಂಥರ ಏನು ಹೇಳೋಂಗೂ ಇಲ್ಲ, ಸುಮ್ಮನೆ ಇರೋಂಗೂ ಇಲ್ಲ ಅಂಥೇಳಿ ಹೋಗ್ತಾ ಇದ್ದೀನಿ ಅಷ್ಟೇ. ನಾನಷ್ಟೇ ಈಗಲೂ ಅಷ್ಟೇ ಕೇಳ್ಕೊಳ್ಳೋದು, ಎಷ್ಟೋ ಜನ ತಂದೆ ತಾಯಿಗೆ ಮಕ್ಕಳು ಭಾಗ್ಯ ಇರೋದಿಲ್ಲ, ದೇವರು ಅವ್ರಿಗೆ ಕೊಡಲಿ, ಅವ್ರ ಮುಖದಲ್ಲಿ ನಗು ಕೊಡಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಹಾಗೆ ನನ್ನ ಕಿಚನ್ ಮೇಕೋವರ್ ಮಾಡೋವಾಗ ಒಂದಷ್ಟು ಪ್ರಾಡಕ್ಟ್ಸನ್ನು ನಾನು ನನ್ನ ಕಿಚನಲ್ಲಿ ಹಾಕೇ ಇರಲಿಲ್ಲ. ಅದನ್ನು ಇವತ್ತು ಸ್ವಲ್ಪ ರೀಅರೇಂಜ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಮ್ಮ ಅಂದರೆ ನಮ್ಮ ಅತ್ತೆನೂ ಅಡ್ವೈಸ್ ಮಾಡ್ತಾಯಿದ್ರು, ಎಲ್ಲ ಹಾಕ್ತೀಯ ಇದನ್ನು ಅಂತೇಳ್ಬಿಟ್ಟು. ನನಗೇನಂದರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ, ಏನೇ ಒಂದು ಮಾಡಿದ್ರುನು. ಅದನ್ನೆಲ್ಲ ನೋಡ್ತಾಯಿದ್ದೆ, ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಂದರೆ ಒಂದು ಶೆಲ್ಫ್ ತರಿಸಿದ್ದೆ ಅಲ್ವಾ, ಪ್ಲಾಸ್ಟಿಕ್ಸ್ ಇದು,
ಅದನ್ನು ಸ್ಟಿಕ್ ಮಾಡಿಬಿಟ್ಟು ಅದ್ರ ಮೇಲೆ ಬಾಕ್ಸ್ ಆಗಲಾದರೂ ಇಡ್ಬೋದು, ಇಲ್ಲಾಂದರೆ ಏನಾದರೂ ಶೋ ಪೀಸ್ ಇಟ್ಕೊಂಡು ಲುಕ್ ಚೆನ್ನಾಗಿ ಕಾಣೋ ಥರ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಡುಗೆ ಮನೆ ಕೆಲಸ ಅಂತೂ ಒಂದು ದಿನ ಫುಲ್ಲು ಅದೇ ಹಿಡೀತು. ಬಾಕ್ಸ್ಗಳೆಲ್ಲ ವಾಶ್ ಮಾಡೋದು ಮತ್ತು ಅಡುಗೆ ಮಾಡಿರುವಂಥ ಪಾತ್ರೆಗಳು ಅಟ್ ಎ ಟೈಮ್ ಆ ಕೆಲಸನೂ ಆಗಬೇಕು ಮತ್ತು ಕ್ಲೀನಿಂಗ್ ಕೆಲಸನೂ ಆಗಬೇಕಲ್ವ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಬುದ್ಧ ಪಾಟ್ ಇಟ್ಟಿದ್ದೀನಲ್ವ, ಅದಂತೂ ಕಿಟಕಿ ಸೈಡೇ ಇರೋದ್ರಿಂದ ಅದು ಜಿಡ್ಡೆಲ್ಲ ಅಲ್ಲೇ ಮುಖದ ಮೇಲೆಲ್ಲ ಅದು ಸಿಡಿದು ಚುಕ್ಕೆ ಚುಕ್ಕೆ ಥರ ಆಗಿಬಿಟ್ಟಿತ್ತು. ಆದರೆ ಕ್ಲೀನಿಂಗ್ ಮಾತ್ರ ತುಂಬ ಈಸಿ. ಅದು ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡಿದ್ರೆ ಸಾಕು, ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಶೆಲ್ಫನ್ನು ಇಲ್ಲಿ ಫಿಕ್ಸ್ ಮಾಡೋಣ ಅಂಥೇಳಿ ಡಿಸೈಡ್ ಆದೆ. ಏನು ಅಂತಂದರೆ ಏನೇ ಒಂದು ಸ್ಟಿಕ್ ಮಾಡಬೇಕು ಅಂತಂದರೆ ಬರೀ ಪೇಂಟ್ ಗೋಡೆ ಮೇಲೆ ಮಾತ್ರ ಯಾವತ್ತೂ ಸ್ಟಿಕ್ ಮಾಡಬೇಡಿ. ಯಾಕೆಂದರೆ ಆ ಸ್ಟಿಕ್ಕರನ್ನು ಮತ್ತೆ ತೆಗಿಯೋಕ್ಕೆ ಹೋದರೆ ಪೇಂಟ್ ಜೊತೆನೇ ಕಿತ್ತು ಬಂದುಬಿಡುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ಟೈಲ್ಸ್ ಮೇಲೇ ಅಂಟಿಸ್ಕೊಳ್ಳಿ ಈ ಥರ ಸ್ಟಿಕ್ಕರ್ಸ್ ಎಲ್ಲ. ಗೋಡೆ ಮೇಲೆ ಹಾಕಿದ್ರೆ ಒಂದು ಸತಿ ಯೂಸ್ ಮಾಡಿದ್ರೆ ಮುಗೀತು ಅಷ್ಟೇ, ಪೇಂಟ್ ಸಮೇತ ಕಿತ್ತು ಬಂದುಬಿಡುತ್ತೆ. ಅಷ್ಟು ಗಮ್ಮಿರುತ್ತೆ, ಅಷ್ಟು ಗಟ್ಟಿ ಇರುತ್ತೆ ಅದು. ಈ ಥರ ಟೈಲ್ಸ್ ಮೇಲಾದರೆ ಬೇಕಾದರೆ ಕಿತ್ಬಿಟ್ಟು ಬೇರೆ ಕಡೆ ಇನ್ನೊಂದು ಸತಿನೂ ರೀಯೂಸ್ ಮಾಡ್ಕೊಳ್ಬೋದು. ಬಾಕ್ಸಸ್ ಎಲ್ಲ ಇಟ್ಟು ನೋಡಿದೆ ಚೆನ್ನಾಗಿ ಕಾಣ್ತಿದೆಯಾ ಅಂತೇಳ್ಬಿಟ್ಟು. ಚೆನ್ನಾಗೇನೋ ಕಾಣ್ತಿತ್ತು. ಅಮ್ಮ ಬೇಡ ಜಿಡ್ಡಾಗುತ್ತೆ ಅಂತಂದರು, ಹಾಗಾಗಿ ತೆಗೆದುಬಿಟ್ಟೆ. ಮತ್ತು ಏನಾದರೂ ಶೋ ಪೀಸ್ ಥರ ಮಾಡ್ಕೊಳ್ಳೋಣ, ಶೋ ಪೀಸ್ ಎಲ್ಲ ಇಟ್ಟು ಒಂಥರ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಬುದ್ಧ ಒಂದು ಮೀಶೋಯಿಂದ ಬುದ್ಧ ತರಿಸಿದ್ದೆ. ಒನ್ ಟೈಮ್ ಏನೋ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಅಲ್ಲಿ ಇಟ್ಟೆ. ನಿಮಗೆ ಗೊತ್ತಿರೋ ಹಾಗೆ ನನಗೆ ಬುದ್ಧ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದನ್ನು ಅಲ್ಲೇ ಇಟ್ಕೊಂಡೆ. ಪ್ರತಿದಿನ ಅದನ್ನು ನೋಡ್ತಾ ಇದ್ದರೆ ಮೈಂಡು ಪೀಸ್ಫುಲ್ಲಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಆಯಿಲ್ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆ ಸೈಡಲ್ಲಿ ಇಟ್ಟಿದ್ನಲ್ವ ಆ ರ್ಯಾಕ್ ಅಂತೂ ಸ್ಟವ್ ಪಕ್ಕನೇ ಇಟ್ಟಿರೋದ್ರಿಂದ ಫುಲ್ಲು ಜಿಡ್ಡಾಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ತೆಗೆದಿಟ್ಟೆ. ಹಾಗೆ ಜೊತೆಯಲ್ಲೇ ಟೀ ಮಾಡಿಕೊಡ್ತಾ ಇದ್ದೆ ಮನೆಯವ್ರಿಗೆಲ್ಲರಿಗೂ. ಅಡುಗೆ ಮನೆ ಕೆಲಸ ಮಾತ್ರ ನನಗೆ ಇಟ್ಟಿದ್ದರು. ಅಂದರೆ ನಾನು ಏನಂದರೆ ಅದೇ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀನಲ್ಲ, ಅಮ್ಮ ಭಯ ಬೀಳ್ತಾರೆ. ನಾನು ಆಯಿಲ್ ಕ್ಯಾನ್ಸ್ ಆಗಿರ್ಬೋದು, ಈ ಥರ ಶೋ ಆಗಿರ್ಬೋದು, ಮತ್ತು ರ್ಯಾಕ್ ಎಲ್ಲ ನನಗಿಷ್ಟ ಬಂದಂಗೆಲ್ಲ ಜೋಡಿಸ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂದು ಮುಂದೆ ನೋಡ್ತಾರೆ, ಏನಾದರೂ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು. ಇನ್ನುಳಿದಿರುವಂಥ ಕೆಲಸಗಳೆಲ್ಲ ಅಂದರೆ ಹಾಲ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ದೇವ್ರ ಮನೆ ಕ್ಲೀನಿಂಗು, ದೇವ್ರ ಪಾತ್ರೆ ಸಾಮಾನು ಎಲ್ಲ ಅಷ್ಟೇ. ನಮ್ಮ ಅತ್ತೆ ಎಲ್ಲ ಮಾಡ್ಕೊಂಡಿದ್ರು. ನಾನು ಡ್ಯೂಟಿಗೆ ಹೋದಾಗ ಅವರು ಆಫ್ಟರ್ನೂನ್ ಟೈಮು ಉಳಿದಿರೋಂಥ ಕೆಲಸಗಳೆಲ್ಲ ಮಾಡ್ಕೊಂಡಿದ್ರು. ಹೊರಗಡೆ ಏನು ಜೇಡ ಬಲೆ ಕಟ್ಟಿರೋದೆಲ್ಲ ತೆಗೆದು ಹೊರಗಡೆ ಫೋಟಿಕ್ಕು ಮತ್ತು ಫುಲ್ಲು ಮನೆ ಸುತ್ತ ಎಲ್ಲ ಧೂಳು ಹೊಡೆದು ಎಲ್ಲ ನಮ್ಮ ಅತ್ತೆ ಮಾವ ಕ್ಲೀನ್ ಮಾಡ್ಕೊಳ್ತಾರೆ. ಅದನ್ನು ನಾವು ಬ್ಯುಸಿ ಇರ್ತೀವಲ್ವ, ವರ್ಕಿಂಗ್ ಪ್ಲಸ್ ಮನೆ ಎಲ್ಲ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವರೆಲ್ಲನೂ ಸ್ವಲ್ಪ ಕೆಲಸ ಮಾಡಿ ಮುಗಿಸಿರ್ತಾರೆ. ನಾವು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಳ್ತೀನಿ.
ಆಯಿಲ್ ಬಟಲ್ಸನ್ನು ಜಿಡ್ಡಿಲ್ದೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದರೆ ವಿಮ್ ಲಿಕ್ವಿಡ್ ಬರುತ್ತಲ್ವ, ಅದನ್ನು ಬಳಸಿ. ಯಾವುದೇ ಕಾರಣಕ್ಕೂ ರಫ್ ಆಗಿರುವಂಥ ಸ್ಕ್ರಬ್ಬರ್ನ ಮತ್ತು ಸಬೀನ ಈ ರೀತಿ ಬಳಸಬೇಡಿ, ಯಾಕಂದರೆ ಸ್ಕ್ರ್ಯಾಚಸ್ ಆಗುತ್ತೆ. ಹಾಗೆ ನನ್ನ ಕೊಲೀಗ್ ಕೇಳ್ತಾ ಇದ್ರು, ಗಾಜಿದು ಆಯಿಲ್ ಬಾಟಲ್ ಇಟ್ಕೊಂಡಿದ್ಯಲ್ಲ, ನಿಜವಾಗ್ಲೂ ಕ್ಲೀನಿಂಗ್ ಎಲ್ಲ ಚೆನ್ನಾಗಿರುತ್ತಾ, ಕ್ಲೀನ್ ಆಗುತ್ತಾ ಅಂತೆಲ್ಲ ಕೇಳ್ತಿದ್ರು. ಹೌದು, ನಿಜವಾಗ್ಲೂ ಮಾಮೂಲಿ ಪ್ಲಾಸ್ಟಿಕ್ ಬಾಟಲಲ್ಲಿ ಉಜ್ಜಿ ಅದೆಲ್ಲ ಏನು ಎಣ್ಣೆ ಹಾಗೆ ತಲೆ ಕಟ್ಕೊಂಡಿರೋದೆಲ್ಲ ಹೋಗ್ಸೋದು ತುಂಬ ಕಷ್ಟ. ಆದರೆ ಈ ಗಾಜು ಬಾಟ್ಲಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಮೇಂಟೈನ್ ಮಾಡೋದಷ್ಟೇ ತುಂಬ ಸುಲಭ. ಸ್ವಲ್ಪ ಕೇರ್ಫುಲ್ಲಾಗಿ ಬಳಸಬೇಕಷ್ಟೆ. ಹಾಗೆ ಕೆಲಸ ಮಾಡ್ತಾನೆ ಅಡುಗೆಗೂ ತಯಾರು ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಊಟಕ್ಕೋಸ್ಕರ ಚಪಾತಿ ಮಾಡಿ ಬೇಳೆ ಮತ್ತು ದಂಟಿನ ಸೊಪ್ಪು ಹಾಕಿ ಗಟ್ಟಿಯಾಗಿ ಗ್ರೇವಿ ಥರ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಲ್ಲಿ ಬೇಳೆನ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಬೇಕು ಅಂದರೆ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ಹಾಗೆ ದಂಟಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ದಂಟಿನ ಸೊಪ್ಪು ಅಂತಲೇ ಎಲ್ಲ ಇಲ್ಲಿ ಬೇಕು ಅಂತಂದರೆ ಪಾಲಕ್ ಸೊಪ್ಪನ್ನು ತಗೊಳ್ಬೋದು, ಹಾಗೆ ಮೆಂತ್ಯ ಸೊಪ್ಪನ್ನು ತಗೊಳ್ಬೋದು, ಹಾಗೆ ಕೀರೆ ಸೊಪ್ಪು ಅಂತಾರೆ ಅದನ್ನು ತಗೊಳ್ಬೋದು. ಯಾವ್ದು ಬೇಕಾದರೂ ತಗೊಳ್ಬೋದು. ಮತ್ತು ನಮ್ಮ ಹೊಲದಲ್ಲೇ ಒಂದು ಸೊಪ್ಪು ಸಿಗುತ್ತೆ, ಕೊಂಬೆ ಸೊಪ್ಪು ಅಂತಾರೆ. ಒಂದು ಸತಿ ತೋರಿಸಿದ್ದೆ ನನ್ನ ಬ್ಲಾಗಲ್ಲಿ. ನಮ್ಮ ಹಳ್ಳಿ ಕಡೆ ಅದನ್ನು ಅಟಕ್ ಮಾಮಿಡಿ ಸೊಪ್ಪು ಅಂತ ಕರೀತಾರೆ. ತೆಲುಗು ಭಾಷೆ ಇರಬೇಕು, ಬಟ್ ಅದು ಎಕ್ಸಾಕ್ಟಾಗಿ ನನಗೆ ನೇಮ್ ಗೊತ್ತಿಲ್ಲ. ನಮ್ಮ ಅತ್ತೆಯವರು ಕೊಂಬೆ ಸೊಪ್ಪು ಅಂತ ಕರೀತಾರೆ. ಆ ಸೊಪ್ಪಲ್ಲಿ ಮಾಡಿದ್ರೆ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ದಂಟಿನ ಸೊಪ್ಪು ಈಗ ಬೇಸಿಗೆ ಅಲ್ವಾ, ಹಾಗಾಗಿ ತರಿಸ್ತಾ ಇರ್ತಾರೆ. ಮಳೆಗಾಲದಲ್ಲಂತೂ ದಂಟಿನ ಸೊಪ್ಪು ತಿಂದರೆ ನಮ್ಮ ಅತ್ತೆಗೆ ಆಗೋದೇ ಇಲ್ಲ, ಬಿಕಾಸ್ ಅವ್ರಿಗೆ ಅಸ್ತಮಾ ಇದೆ, ಪ್ಲಸ್ ಹಂಗೆ ಕೋಲ್ಡ್ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬಳಸಲ್ಲ. ಹಾಗೆ ಇಲ್ಲಿ ಬೇಳೆ ಅಂದರೆ ಒಂದು ಉಕ್ಕು ಬಂದಿದ್ದಾದಮೇಲೆ ಕಟ್ ಮಾಡಿರುವಂಥ ಸೊಪ್ಪನ್ನು ಇದರೊಳಗಡೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದೆರಡು ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಬೇಕು. ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಆಗಿಬಿಡ್ಬೇಕು. ಸೊಪ್ಪು ಅಷ್ಟೇ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಬೆಂದು ಬಿಡಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕ್ಯಾಪ್ ಹಾಕಿ ಒಂದೆರಡು ವಿಷಲನ್ನು ಕೂಗಿಸ್ಕೊಳ್ತೀನಿ. ಇದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊನ ತಗೊಂಡಿದ್ದೀನಿ. ಇದಕ್ಕೆ ಖಾರ ರುಬ್ಕೊಳ್ಬೇಕು, ಅಂದರೆ ಮಸಾಲೆ ಥರ ರುಬ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸಿಪ್ಪೆ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸಿಪ್ಪೆ ತೊಗೊಂಡು ಕಟ್ ಮಾಡಿ ಒಂದು ಬಾಣಲಿಗೆ ಹಾಕಿ 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿನ ಹಾಕಿ ಈಗ ಅದನ್ನು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನಾನು ಈ ರೀತಿ ಅಂದರೆ ನಮ್ಮ ಮನೆಯವ್ರಿಗೆ ಸೊಪ್ಪು ಫುಲ್ಲು ಮಿಕ್ಸಿಗೆ ಹಾಕಿ ಮಾಡಿದ್ರೆ ಇಷ್ಟಪಡಲ್ಲ, ಈ ರೀತಿ ಮಾಡಿದ್ರೆ ಇಷ್ಟಪಡ್ತಾರೆ. ನಾನು ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ ನಮ್ಮ ಮನೆಯವ್ರಿಗೆ ಸೊಪ್ಪಿನ ಸಾರು ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಸೊಪ್ಪನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತೀವಲ್ಲ, ಆ ಸಾಂಬಾರು ಇಷ್ಟ ಆಗಲ್ಲ. ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಕೊನೆಯದಾಗಿ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ ಹಾಗೆ ಸಾಂಬಾರು ಪೌಡರನ್ನು ಹಾಕಿಬಿಟ್ಟು ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಒಂದು ಚೂರು ತರಿ ಇರಬಾರ್ದು, ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆನ. ಈಗ ಈ ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಹಾಗೆ ಒಂದು ಸೈಡು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿದೆ. ಅದನ್ನು ಈಗ ಸ್ವಲ್ಪ ಸೌಟಲ್ಲೇ ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಬೇಕು, ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊಪ್ಪು ಮತ್ತು ಬೇಳೆ.
ಅದಾದಮೇಲೆ ರುಬ್ಬಿರುವಂತಹ ಮಸಾಲೆನ ಇದ್ರೊಳಗಡೆ ಹಾಕಿದ್ರೆ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ದಾದಮೇಲೆ ಈ ಸಾಂಬಾರು ರೆಡಿ ಆಗುತ್ತೆ. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಕೆಲವೊಂದು ಸತಿ ಅನ್ನಕ್ಕೆ ಅಥವಾ ಮುದ್ದೆಗೂ ಇದನ್ನು ಮಾಡ್ಕೊಳ್ಬೋದು. ಇಲ್ಲ ನಾವು ಚಪಾತಿಗೇ ಮಾಡ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಬೇಕು. ಯಾಕಂದರೆ ಚಪಾತಿಗೆ ಗ್ರೇವಿ ಥರ ಗಟ್ಟಿಯಾಗಿರಬೇಕು. ಅನ್ನ ಮುದ್ದೆಗಾದರೆ ಸ್ವಲ್ಪ ತೆಳುಗೆ ಮಾಡ್ಕೊಳ್ಬೋದು. ಇಷ್ಟೇ, ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿ ಅಂತಲೇ ಹೇಳ್ಬೋದು ಮಾಡೋದು. ಹಾಗೆ ಅಡುಗೆ ಕೆಲಸ ಮಾಡ್ಕೊಳ್ತಾ ಕ್ಲೀನಿಂಗೂ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಇನ್ನೊಂದು ಕೆಲಸನ ಬಿಡೋಂಗಿಲ್ಲ. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸಮ್ಟೈಮ್ಸ್ ಮನೆಯಲ್ಲೇ ಇರುವಂತಹ ಗೃಹಿಣಿಯರಿಗೆ ಅದು ಸ್ವಲ್ಪ ಈಸಿ ಆಗುತ್ತೆ. ಬಟ್ ಎರಡೂ ಕಡೆ ಕೆಲಸ ಮಾಡ್ಕೊಂಡು ಬಂದು ಮಾಡೋದಿದೆಯಲ್ಲ, ಅದು ತುಂಬ ಒಂದು ಸ್ಟ್ರೆಸ್ ಅಂತಲೇ ಹೇಳ್ಬೋದು. ಆ ಕಡೆನೂ ಮ್ಯಾನೇಜ್ ಮಾಡಬೇಕು, ಹಾಗೆ ಈ ಕಡೆನೂ ಮ್ಯಾನೇಜ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಂದರೆ ನನಗೆ ನಮ್ಮ ಅತ್ತೆ ಮಾವ ನಮ್ಮ ಮನೆಯವರೆಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಅಮ್ಮ ಚಪಾತಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅವರು ಹೊರಗಡೆ ತೊಗೊಂಡು ಹೋಗ್ಬಿಡ್ತಾರೆ ಚಪಾತಿ ಒಸೆಯೋದಕ್ಕೆ. ಅಡುಗೆ ಮನೆಯಲ್ಲಿ ಸ್ವಲ್ಪ ನಾನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಕೈ ಕಾಲು ತಗಲ್ತಾ ಇರುತ್ತೆ. ಮತ್ತು ಸೆಕೆ ಇರುತ್ತಲ್ವ, ಅಡುಗೆ ಮಾಡ್ತಾ ಇರ್ತೀವಿ, ಸ್ಟವ್ ಬಿಸಿಗೆ ಸೆಕೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹೊರಗಡೆ ಹೋಗ್ಬಿಡ್ತಾರೆ ಅವರು. ಮೇನ್ ಡೋರ್ ಹತ್ರ ಇಟ್ಕೊಂಡು ಅವರು ಚಪಾತಿ ಒಸ್ದು ಕೊಡ್ತಾರೆ. ಯಾಕಂದರೆ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಅದು ಬೇರೆ ಚಪಾತಿಯನ್ನು ಬೇಯಿಸೋ ಟೈಮಲ್ಲಿ ತುಂಬ ಹೊಗೆ ಬರುತ್ತಲ್ವ, ಅದಕ್ಕೆ ಅವರು ಹೊರಗಡೆ ಕೂತ್ಕೊಂಡು ಆರಾಮಾಗಿ ಚಪಾತಿಯನ್ನು ಒಸ್ದು ಕೊಡ್ತಾರೆ. ಒಂದು ಕಡೆ ಎಲ್ಲ ಚಪಾತಿ ಎಲ್ಲ ಬೇಯಿಸಿ ರೆಡಿ ಮಾಡ್ತಾಯಿದ್ದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋದಿದೆಯಲ್ಲ, ಸ್ವಲ್ಪ ಕಷ್ಟನೇ. ಅದು ಬೇರೆ ಚಪಾತಿ ಮಾಡೋಣ ಅಂಥೇಳಿ ರೆಡಿ ಮಾಡಿಬಿಟ್ಟಿದ್ವಲ್ಲ, ಚಪಾತಿ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೆ. ಒಂದು ಸೈಡು ಚಾರ್ವಿ ಮತ್ತು ನಮ್ಮ ಮನೆಯವರು ನಮಗೆ ಮೊಟ್ಟೆ ಹಾಕಿ ಚಪಾತಿ ಮೇಲೆ ನಮಗೆ ಎಗ್ ಚಪಾತಿ ಥರ ಮಾಡಿಕೊಡು ಅಂತ ಕೇಳಿದ್ರು. ಈ ಬ್ಯುಸಿಯಲ್ಲಿ ಅವರು ಕೇಳಿದ್ದು ಮಾಡಿಕೊಡಿಲ್ಲ ಅಂತಂದರೆ ಮತ್ತೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಡ್ತಾಯಿದ್ದೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಈಸಿ ಇರುತ್ತೆ. ಮತ್ತು 1 ಅಥವಾ 2 ಚಪಾತಿಗೆ ಹೊಟ್ಟೆ ಫುಲ್ ಅಂತ ಅನಿಸ್ಬಿಡುತ್ತೆ. ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿಯನ್ನು ಹೆಂಚು ಮೇಲೆ ಹಾಕಿಬಿಟ್ಟು ಅದ್ರ ಮೇಲೆ ಎಗ್ಗನ್ನು ಹಾಕಿದ್ದಾದಮೇಲೆ ಅದ್ರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ನಿಜವಾಗ್ಲೂ ಒಂದು ಒಳ್ಳೆ ಎಗ್ ರೋಲ್ ಚಪಾತಿ ಥರನೇ ಆಗಿಬಿಡುತ್ತೆ. ತುಂಬ ಹೊಟ್ಟೆ ಫಿಲ್ ಅಂತ ಅನಿಸುತ್ತೆ. ಈ ರೀತಿ ಒಂದು ಸತಿ ಸಿಂಪಲ್ಲಾಗಿ ಇರೋವಂಥ ಒಂದು ರೆಸಿಪಿ ಇದು. ಟ್ರೈ ಮಾಡಿ ಯಾವಾಗಾದರೂ ಬರೀ ಚಪಾತಿ ತಿನ್ನೋದಕ್ಕೆ ಬೇಜಾರಾದಾಗ ಈ ರೀತಿ ಎಗ್ಗನ್ನು ಬಳಸಿಬಿಟ್ಟು ಈ ರೀತಿ ರೆಸಿಪಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೇಕಾದರೂ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಬಳಸ್ಕೊಂಡು ನೋಡ್ತಾ ಇದ್ದೀರಾ, ಈ ರೀತಿ ಒಂದ್ರ ಮೇಲೆ ಒಂದು ಚಪಾತಿಯನ್ನು ಹಾಕಿಬಿಟ್ಟು ಫ್ಲಿಪ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನನಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ, ಮತ್ತು ಚಾರ್ವಿಗೂ ಇಷ್ಟ. ಈ ರೀತಿ ಯಾವಾಗಾದರೂ ಕೇಳ್ತಾ ಇರ್ತಾರೆ ಇಬ್ಬರೂ, ಮಾಡಿಕೊಡ್ತೀನಿ. ಅವ್ರ ಜೊತೆ ನನಗೂ ಒಂದು ಚಪಾತಿ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಪಪ್ಪು ಚಟ್ನಿ ಮಾಡ್ಕೊಂಡಿದ್ರು ನಮ್ಮ ಮನೆಯವರು. ಇನ್ಯಾವ ಚಟ್ನಿನೂ ಇಷ್ಟಪಡಲ್ಲ ನಮ್ಮ ಮನೆಯವರು, ಕಡಲೆಪಪ್ಪು ಚಟ್ನಿ ಅಂದರೆ ತುಂಬ ಇಷ್ಟ. ಹಾಗೆ ಒಂದು ಸೈಡು ಬೇಳೆ ಮತ್ತು ಸೊಪ್ಪಿನ ಗ್ರೇವಿನೂ ರೆಡಿ ಆಗಿತ್ತು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಈ ಕಡೆ ನೋಡಿ, ಚಾರ್ವಿ ಸೀರೆ ಅಂದರೆ ತುಂಬ ಇಷ್ಟ. ಮಕ್ಕಳಲ್ಲಿ ನಾವು ಅಷ್ಟೇ, ನೀವು ಅಷ್ಟೇ, ಈ ರೀತಿ ಅಮ್ಮಂದ್ರ ಸೀರೆನ ತಗೊಂಡು ಉಟ್ಕೊಳ್ಳೋದು, ಇಲ್ಲ ದುಪ್ಪಟ ಸಿಕ್ಕಿದ್ರೆ ಉಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿರ್ತೀವಿ ಅಲ್ವಾ. ಚಾರ್ವಿನೂ ಅದೇ ಥರನೇ. ಬಟ್ ನನ್ನ ಸೀರೆ ಸಿಗಲ್ಲ ಅವಳ ಕೈಗೆ, ಅಜ್ಜಿ ಸೀರೆ ಸಿಗುತ್ತೆ. ಹಾಗಾಗಿ ಅವ್ರ ಅಜ್ಜಿ ಕೈಯಲ್ಲಿ ಸೀರೆ ಉಟ್ಸ್ಕೊಳ್ಳೋದು, ಇಲ್ಲಾಂದರೆ ಅವಳೇ ಸೀರೆ ಉಟ್ಕೊಳ್ಳೋದು, ಈ ರೀತಿ ಮಾಡ್ತಾ ಇರ್ತಾಳೆ. ನಿಮ್ಮ ಮಕ್ಳು ಇದೇ ರೀತಿ ಆಟ ಆಡ್ತಾರಾ, ಇದೇ ರೀತಿ ತುಂಟಾಟ ಮಾಡ್ತಾರಾ, ಸೀರೆ ಉಟ್ಕೊಳ್ತಾರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫೈನಲಾಗಿ ಪಾತ್ರೆ ಎಲ್ಲ ತೊಳೆದು ಬೋರ್ಲ್ ಹಾಕಿ ಇಟ್ಟಿದ್ದೀನಿ ಶೆಲ್ಫ್ ಮೇಲೆ, ನೀರೆಲ್ಲ ಸೋರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.